ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಪ್ರಿಪ್ರೇಷನ್ಸ್ ಏನೇನು ಮಾಡ್ಕೋಬೇಕು ಅಂದ್ರೆ, ಫಸ್ಟು ಮರದ ಬಾಗಿಣಗಳು ಜೋಡಿಸ್ಕೊಳ್ಳಿ. ಮರದ್ದೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಎಕ್ಸ್ ಮಾರ್ಕಲ್ಲಿ ಅರಿಶಿನ ಹಚ್ಚಿ ಮಧ್ಯೆ ಕುಂಕುಮ ಹಚ್ಚಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಬೆಳ್ಳಿ ಪಾತ್ರೆಗಳು ಅಷ್ಟೇ ಎಲ್ಲ ಎತ್ತಿಟ್ಟು ಫಸ್ಟು ತೊಳ್ಕೊಬೇಕು. ತೊಳೆದು ಒರೆಸಿಟ್ಕೊಂಡು ಆಮೇಲೆ ಸೊಡ್ಲುಗಳಿಗೆ ಎಲ್ಲ ಬತ್ತಿ ಹಾಕ್ಕೊಂಡು, ಆಮೇಲೆ ಗೌರಿ ಮುಖವಾಡ ಅಥವಾ ಮರಳು ಗೌರಿ, ಅರ್ಶಿನದ ಗೌರಿನೋ ಏನಿದೆ ಅವೆಲ್ಲ ರೆಡಿ ಮಾಡ್ಕೊಳ್ಳಿ. ಕಳಶಕ್ಕೆ ಎಲ್ಲನೂ ಬೆಳ್ಳಿ ಪಾತ್ರೆಗಳನ್ನ ಜೋಡಿಸ್ಕೊಳ್ಳಿ. ಆಮೇಲೆ ಬೆಳ್ಳಿ ಪಾತ್ರೆಗಳು ಜೋಡಿಸಿರ್ತೀರಲ್ಲ, ಫಸ್ಟು ಅರಿಶಿನ ಕುಂಕುಮದಿಂದ ಸ್ಟಾರ್ಟ್ ಮಾಡೋದು. ಸ್ವಲ್ಪ ಅರಿಶಿನ ಕುಂಕುಮದ ಬಟ್ಲು ಜೋಡಿಸ್ಕೋಬೇಕು. ಸೊ ಅರಿಶಿನ ಕುಂಕುಮ, ಮಂತ್ರಾಕ್ಷತೆ, ಚಂದ್ರ, ಚೂರಡಿಕೆ, ಕಾಯಿನ್ಸು, ಗಂಧ, ತುಳಸಿ ದಳ ಎಲ್ಲದಕ್ಕೂ ಬಟ್ಲುಗಳು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಅರಿಶಿನದ ಕೊಂಬುಗಳನ್ನ ಇಟ್ಕೊಳ್ಳಿ, ಬಳೆ ಬಿಚ್ಚೋಳೆ ಇಟ್ಕೊಳ್ಳಿ, ಬ್ಲೌಸ್ ಪೀಸು, ಬಳೆ, ಆಮೇಲೆ ಗೌರಿಗೆ ಏನೇನೆಲ್ಲ ಕೊಡ್ತೀವಿ ಅದೆಲ್ಲ ಇಟ್ಕೊಳ್ಳಿ. ಆಮೇಲೆ ಗೆಜ್ಜೆ ವಸ್ತ್ರಗೆ ಕೆಂಪು ಹಚ್ಕೋಬೇಕು. ಚಿಕ್ಕ ಚಿಕ್ಕ ಪುಡಿ ಗೆಜ್ಜೆ ವಸ್ತ್ರ ಒಂದು 10-12, ತುಳಸಿಗೆ, ಆಮೇಲೆ ಹೊಸ್ತಲಿಗೆ, ಆಮೇಲೆ ಗೌರಿಲಿ ಗಣೇಶ ಪೂಜೆ ಫಸ್ಟ್ ಸ್ಟಾರ್ಟಿಂಗ್ ಅದಕ್ಕೆ ಎಲ್ಲ. ಆಮೇಲೆ ಡಿಸೈನ್ದು 16 ಎಳೆ ಗೆಜ್ಜೆ ವಸ್ತ್ರನೂ ರೆಡಿ ಇಟ್ಕೊಳ್ಳಿ. ಆಮೇಲೆ ಪೂರ್ಣ ಫಲಕ್ಕೆ ಮೊದಲೇ ಅರಿಶಿನ ಎಲ್ಲ ಹಚ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. 4 ನಾನು, ನನಗೊಂದು ಅತ್ತೆ, ಮಾವ, ನಮ್ಮ ಮನೆಯವರು, ಅವರಿಬ್ರಿಗೆ ಗಣಪತಿ, ನಮ್ಮಿಬ್ರಿಗೆ ಗೌರಿಗೆ ಅಂತ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಇನ್ನೆಲ್ಲ ಟ್ರೇಸ್ ಎಲ್ಲ ಎತ್ತಿಟ್ಕೊಳ್ಳಿ. ಫಸ್ಟು ಹೂವು ಹಣ್ಣು ಎಲ್ಲ ಇಟ್ಕೊಳಕ್ಕೆ ಬೇಕಲ್ಲ, ಸೊ ಅವೆಲ್ಲ ಹಚ್ಚಿಟ್ಕೊಂಡು, ಆಮೇಲೆ ಆರತಿಗೆ ಮೊದಲೇ ಎಲ್ಲ ಕದ್ಲಾರ್ತಿಗೆ ರೆಡಿ ಮಾಡ್ಕೊಳ್ಳಿ. ಒಂದು ಬಾಟ್ಲಲ್ಲಿ ನೋಡ್ಬೋದು ನೀವು, ನಾನು ಅರಿಶಿನ ಕುಂಕುಮ ಸುಣ್ಣ ಎಲ್ಲ ಹಾಕ್ಬಿಟ್ಟು ನೀರಾಕಿ ರೆಡಿ ಇಟ್ಟಿರ್ತೀನಿ. ಇದು ಉಪಾಯನದಾನ, ವಾಯುದಾನಗೆ ಅಕ್ಕಿ ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ 2 ಕಾಯಿ ಹಣ್ಣನ್ನು ಇಟ್ಬಿಟ್ಟು ಅದಕ್ಕೆ ದುಡ್ಡು ವಿಳೆದೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಮುಖವಾಡ, ನಮ್ಮ ಮನೇಲಿ ಬೆಳ್ಳಿ ಕಾಯಿ ಇತ್ತು, ಅದಕ್ಕೆ ಮುಖವಾಡ ಹಾಕಿ ಗೌರಿದು ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಮರದ ಬಾಗಿಣ ಈ ಸರ್ತಿ 10-12 ನಾವು ಕೊಟ್ಟಿದ್ದು. ಸೊ ಅದಕ್ಕೆಲ್ಲ ಜೋಡಿಸ್ಕೊಂಡ್ವಿ. ಒಳಗಡೆ 5 ಥರ ದವಸ ಧಾನ್ಯಗಳು, ಆಮೇಲೆ ಕಾಯಿ, ಬ್ಲೌಸ್ ಪೀಸು, ಸೀರೆ ಎಲ್ಲ ರೆಡಿ ಮಾಡ್ಕೊಂಡೆ. ಆಮೇಲೆ ಪಂಚಾಮೃತಕ್ಕೆ, ಆಮೇಲೆ ಹೂವು ಹಣ್ಣುಗಳು ನೈವೇದ್ಯಕ್ಕೆ, ಆಮೇಲೆ ಅದೇ ಮರದ ಬಾಗಿಣಕ್ಕೆ ಸೀರೆ, ಬಳೆ ಬಿಚ್ಚೋಲೆ, ಬ್ಲೌಸ್ ಪೀಸು, ತೆಂಗಿನಕಾಯಿ, ಫಲ, ಆಮೇಲೆ ಅಕ್ಕಿ ಬೇಳೆಗಳು, ಹತ್ತಿ, ಬಳೆ ಬಿಚ್ಚೋಲೆ ಸೆಟ್ಟು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮಾವಿನ ತೋರಣ ಕಟ್ಟಿ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು, ಬಾಳೆಕಂದು, ಮಾವಿನ ಸೊಪ್ಪು, ಬಾಳೆ ಎಲೆ ಎಲ್ಲ ಇಟ್ಬಿಟ್ಟು, ಎಲ್ಲ ಹೂವು ವಿಳೆದೆಲೆ ಎಲ್ಲದಕ್ಕೂ ಇಟ್ಕೊಂಡ್ಬಿಟ್ಟು ನೈವೇದ್ಯಕ್ಕೆ ಏನೇನು ಬೇಕೋ, ಸೊ ಆಚೆ ಮನೆ ಪಂಚಪಾತ್ರೆ ಎಲ್ಲ ರೆಡಿ ಮಾಡಿಕೊಂಡು ತುಳಸಿ ಪೂಜೆ ಮಾಡಿ, ಹೊಸ್ತಿಲು ಪೂಜೆ ಮಾಡಿ, ಗೌರಿ ಪೂಜೆ ಶುರು ಮಾಡ್ಕೊಂಡ್ವಿ.